ಅದರಲ್ಲೂ ಕನ್ನಡದಲ್ಲಿ ಮೊದಲ ಬಾರಿಗೆ ಹಾಡಿದ ಹುಯಿಲಗೋಳ್ ನಾರಾಯಣರಾವ್ ಅವರ 2 ಹಾಡುಗಳು ಅದ್ಭುತ, ಅನನ್ಯ. ಆದ್ರೆ ಈ ಹಾಡುಗಳು ಕನ್ನಡಿಗರಿಗೆ ಲಭ್ಯ ಇರಲಿಲ್ಲ. ಇದೀಗ ನಾರಾಯಣರಾವ್ ಅವರ ಮೊಮ್ಮಗಳು ಗೀತೆಗಳನ್ನ ಡಿಜಿಟಲೀಕರಣಗೊಳಿಸಿದ್ದಾರೆ. ಈ ಗೀತೆಗಳು ಇದೀಗ ETVಗೆ ಮಾತ್ರ ಲಭ್ಯವಾಗಿವೆ. ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು, ಕನ್ನಡ ನಾಡಿನ ಮೊದಲ ನಾಡಗೀತೆ. ಈ ಹಾಡು ಬರೆದ ಹುಯಿಲಗೋಳು ನಾರಾಯಣರಾವ್ ಅವರ ಮತ್ತೆರಡು ಹಾಡುಗಳು ಬೆಳಕಿಗೆ ಬಂದಿರಲೇ ಇಲ್ಲ. ಅಂದಹಾಗೆ ಈ ಗೀತೆಗಳನ್ನ ಬಾಲಿವುಡ್ನ ಖ್ಯಾತ ಗಾಯಕ ಮುನ್ನಾಡೆ ಕನ್ನಡದಲ್ಲಿ ಮೊಟ್ಟ ಮೊದಲ ಬಾರಿಗೆ ಹಾಡಿದ್ರು. ಆದ್ರೆ ದುರಾದೃಷ್ಟವಶಾತ್ ಹಾಡುಗಳು ಹೊರ ಜಗತ್ತಿಗೆ ತೆರೆದುಕೊಂಡಿರಲೇ ಇಲ್ಲ. ಆದ್ರೆ ಅವುಗಳು ಇದೀಗ ETVಗೆ ಲಭ್ಯವಾಗಿವೆ. ಅಂದಹಾಗೆ ಧೂಳು ಹಿಡಿದಿದ್ದ ಈ ಹಾಡುಗಳನ್ನ ನಾರಾಯಣರಾವ್ ಅವರ ಮೊಮ್ಮಗಳು ರಾಧಾ ಕುಲಕರ್ಣಿ ಹಾಗೂ ನಂದಕುಮಾರ್ ಎನ್ನುವವರು ಮತ್ತೆ ಡಿಜಿಟಲೀಕರಣಗೊಳಿಸಿದ್ದಾರೆ. ಕನ್ನಡಿಗರನ್ನ ಭಾಷೆ, ನೆಲ, ಜಲದ ವಿಚಾರದಲ್ಲಿ ಈ ಗೀತೆಗಳು ಬಡಿದೆಬ್ಬಿಸುತ್ತವೆ. ಅದು ನಾವೆಲ್ಲ ಒಂದ್ ಸ್ವಲ್ಪ ಟೆಕ್ನಾಲಜಿಗಳು ಕಲ್ತ್ಕೊಂಡಿರೋದ್ರಿಂದ ಈ ಒಂದು ಕೆಲಸ ನನಗೆ ಸ್ವಲ್ಪ ಈಸಿ ಆಯ್ತು. ಯಾಕಂತಂದ್ರೆ ಗ್ರಾಮೋಫೋನ್ ಪ್ಲೇಟ್ ಹೇಗೆ ಆಪರೇಟ್ ಮಾಡಬೇಕು, ಅದ್ರೊಳಗೆ ಏನ್ ಮೆಕ್ಯಾನಿಸಮ್ ಇರುತ್ತೆ, ಇದ್ರ ಬಗ್ಗೆ ನಾನು ಮೊದಲಿಂದ ಆಸಕ್ತಿ. ಅದ್ರೊಳಗೆ ಕೂತ್ಕೊಂಡು ಯಾರೋ ಹಾಡು ಹೇಳ್ತಾರೆ ಅಂತ ನಾವು ತಿಳ್ಕೊಂಡಿದ್ವಿ. ಅದು ನಿಜವಾಗ್ಲೂ ಕೂತಿದ್ದಾರೆ ಮನ್ನಾಡಿ ಅವರು. ಇವತ್ತು ಅದು ETV ಮುಖಾಂತರ ಜನಗಳಿಗೆ, ಮನ್ನಾಡಿ ಅವರು ತಲುಪದೇ ಇರ್ಬೋದು, ಆದ್ರೆ ಮನ್ನಾಡಿ ಆತ್ಮಕ್ಕೆ ಒಂದು ತೃಪ್ತಿ ಇದೆ. ETV ಮುಖಾಂತರ ಮನೆ ಮನೆಗೆ ತಲುಪಿದ್ರಿಂದ ಮನ್ನಾಡಿ ಆತ್ಮಕ್ಕೆ ಶಾಂತಿ ಸಿಗುತ್ತೆ. ಅಮ್ಮನ ಬಾಳಲ್ಲಿ ಮತ್ತೆ ಮಗುವಿನ ಒಂದು ಚೈತನ್ಯ ಕಾಣ್ತಾ ಇದೀವಿ. ಹಾಗಾಗಿ ಈ ಕೆಲಸ ಮಾಡೋದ್ರಲ್ಲಿ ನಂಗೆ ತುಂಬಾ ಖುಷಿ ಇದೆ. ಒಟ್ಟಿನಲ್ಲಿ ಮನ್ನಾಡೆ ಕಂಚಿನ ಕಂಠದಲ್ಲಿ ಮೂಡಿ ಬಂದಿರುವ ಈ ಹಾಡುಗಳನ್ನ ಕನ್ನಡಿಗರಿಗೆ ನೀಡಲು ಅಣಿಯಾಗಿರುವ ರಾಧಾ ಕುಲಕರ್ಣಿ ಅವರ ಕಾರ್ಯ ಶ್ಲಾಘನೀಯವಾಗಿದೆ. ಕ್ಯಾಮರಾಮನ್ ಶಿವಪ್ಪ ಜೊತೆ ರಮೇಶ್ ಹಿರೇಜಂಬೂರು, ETV ನ್ಯೂಸ್, ಬೆಂಗಳೂರು. ಹುಯಿಲಗೋಳ ನಾರಾಯಣರಾಯರ ಮೊಮ್ಮಗಳಾದ ರಾಧಾ ಕುಲಕರ್ಣಿಯವರು ಮನ್ನಾಡೆ ಹಾಡುಗಳನ್ನ ಈ ತಲೆಮಾರಿನ ಜನರಿಗೆ ಮುಟ್ಟಿಸಲು ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ಕುರಿತಂತೆ ತಮ್ಮ ಅಜ್ಜ ನಾರಾಯಣರಾಯರು ಹಾಗೂ ಖ್ಯಾತ ಗಾಯಕ ಮನ್ನಾಡೆ ಬಗೆಗಿನ ಅವರ ಅಭಿಮಾನ ಹೇಗಿತ್ತು ಅನ್ನೋದರ ಕುರಿತು ರಾಧಾ ಕುಲಕರ್ಣಿಯವರೊಂದಿಗೆ ನಮ್ಮ ಪ್ರತಿನಿಧಿ ನಡೆಸಿರುವ ಚಿಟ್ ಚಾಟ್ ಇಲ್ಲಿದೆ. ಕನ್ನಡ ನಾಡಿನ ಮೊಟ್ಟ ಮೊದಲ ನಾಡಗೀತೆ ಅಂದ್ರೆ ಉದಯವಾಗಲಿ ಚೆಲುವ ಕನ್ನಡ ನಾಡು. ಈ ಹಾಡನ್ನ ಬರೆದಿರುವಂತದ್ದು ಹುಯಿಲಗೋಳು ನಾರಾಯಣರಾವ್ ಅವರು. ಅವರ ಹೆಸರು ಕನ್ನಡ ನಾಡಿನ ಜನತೆಯ ಎಲ್ಲ ಮನೆ ಮನದಲ್ಲಿ ಯಾವತ್ತೂ ಅಜರಾಮರ. ಈಗ ಅವರದೇ 2 ಹಾಡುಗಳು ನಮ್ಮ ಮುಂದೆ ಬರ್ತಾ ಇದೆ. ಮೂಡಿದುದು ಕನ್ನಡದ ರವಿಬಿಂಬ ಅನ್ನುವಂಥದ್ದು ಒಂದು ಹಾಡಾದ್ರೆ, ಬೆಳೆಗಲೆಂದಿಗೂ ನಮ್ಮ ಚೆಲುವ ಕನ್ನಡ ನಾಡು ಅನ್ನುವಂಥದ್ದು ಇನ್ನೊಂದು ಹಾಡು. ಈ 2 ಹಾಡು ಎಲ್ಲೋ ಒಂದು ರೀತಿ ನಮ್ಮಿಂದ ದೂರ ಆಗಿದ್ದುಂಟು. ಆದರೆ ಕನ್ನಡ ನಾಡಿನ ಮನೆ ಮನಕ್ಕೆ ಮತ್ತೆ ತಲುಪಿಸುವ ಕಾರ್ಯವನ್ನ ಈಗ ಅವರ ಮೊಮ್ಮಗಳು ಮಾಡ್ತಾ ಇದ್ದಾರೆ. ಇಲ್ಲಿ ಇನ್ನೊಂದು ವಿಶೇಷ ಅಂದ್ರೆ, ಕನ್ನಡದ ಹೆಮ್ಮೆಯ ಹಾಡುಗಾರರು ಹಾಗೂ ಬಾಲಿವುಡ್ನ ಖ್ಯಾತ ಗಾಯಕರಾಗಿರ್ತಕ್ಕಂಥ ಮನ್ನಾಡೆ ಅವರು ಮೊಟ್ಟ ಮೊದಲ ಬಾರಿಗೆ ಕನ್ನಡದಲ್ಲಿ ಈ ಹಾಡನ್ನ ಹಾಡಿರುವಂತದ್ದು. ಈ ಹಾಡುಗಳು ಮತ್ತೆ ಜನಮನವನ್ನ ತಲುಪಲಿಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಅವರ ಮೊಮ್ಮಗಳು ಹುಯಿಲಗೋಳು ನಾರಾಯಣರಾವ್ ಅವರ ಮೊಮ್ಮಗಳು ರಾಧಾ ಕುಲಕರ್ಣಿ ಇವತ್ತು ನಮ್ಮೊಂದಿಗಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಈ ಹಾಡಿನ ಬಗ್ಗೆ ಅವ್ರು ಏನ್ ಹೇಳ್ತಾರೆ ಅನ್ನುವಂಥದ್ದು. ಅಮ್ಮ, ಎಲ್ಲೋ ಕಳೆದು ಹೋಗಿರ್ತಕ್ಕಂಥ 2 ಹಾಡುಗಳನ್ನ ಮತ್ತೆ ಜನಮನಕ್ಕೆ ತಲುಪಿಸುವಂತ ಕಾರ್ಯಕ್ಕೆ ಮುಂದಾಗಿದ್ದೀರಿ. ಏನ್ ಅನಿಸ್ತಿದೆ ಇಂಥ ಸಂದರ್ಭದಲ್ಲಿ? ಹೌದು, ಎಷ್ಟೋ ವರ್ಷಗಳಿಂದ 56ನೇ ಇಸ್ವಿಯಿಂದ ಈ 2 ಹಾಡುಗಳು ಎಲ್ಲೋ ಮರೆಯಾಗ್ಬಿಟ್ಟಿದ್ವು. ಅದನ್ನ ಒಂದು ಬೆಳಕಿಗೆ ತರುವಂತಹದ್ದು, ಜನರ ಮನಸ್ಸಿನವರೆಗೂ ತಲುಪಿಸುವಂತ ಒಂದು ಅವಕಾಶ ನನಗೆ ಸಿಕ್ಕಿರ್ಲಿಲ್ಲ. ಯಾಕಂದ್ರೆ ಅದು 2 ಹಾಡುಗಳು ಇದ್ದದ್ದು ಡಿಸ್ಕ್ ರೆಕಾರ್ಡ್ ಫಾರ್ಮ್ ನಲ್ಲಿ. ಅದನ್ನ ನಮ್ಮ ಚಿಕ್ಕಪ್ಪ
ವಸಂತರಾವ್ ಪಾಗೆ ಅಂತ ಹೇಳಿ, ಅವರು HMV ಡೈರೆಕ್ಟರ್ ಆಗಿದ್ರು. ಅವರು ಮನ್ನಾಡಿ ಅವ್ರ ಕಡೆಯಿಂದ, ಲಕ್ಷ್ಮೀ ಶಂಕರ್ ಅವ್ರ ಕಡೆಯಿಂದ ಈ ಹಾಡನ್ನ 2 ಹಾಡುಗಳನ್ನ ಹಾಡಿಸಿದ್ರು. ಅವಾಗ ಹಾಡಿಸಿದಾಗ ಅದು ಡಿಸ್ಕ್ ರೆಕಾರ್ಡ್ ಮಾತ್ರ ನನ್ನ ಹತ್ರ ನಾನು ಇಟ್ಕೊಂಡಿದ್ದೆ. ಅದನ್ನ ನನ್ನ ಸೊತ್ತು ಅಂತ ಹೇಳ್ಬಿಟ್ಟೆ ಇಟ್ಕೊಂಡಿದ್ದೆ. ಇವತ್ತಿನವರೆಗೂ ನಾನು ತುಂಬಾ ಜೋಪಾನವಾಗಿ ಕಾಯ್ದಿದ್ದೆ. ಆದ್ರೆ ಅದನ್ನ ಹಾಡೋದಕ್ಕೆ, ಅದನ್ನ ಕೇಳಿಸೋದಕ್ಕೆ ನನಗ್ ಸಾಧ್ಯ ಇರ್ಲಿಲ್ಲ. ಯಾಕಂದ್ರೆ ಗ್ರಾಮೋಫೋನ್ ಬೇಕು ಅದಕ್ಕೆ, ಡಿಸ್ಕ್ ರೆಕಾರ್ಡ್ ಆಗಿರೋದ್ರಿಂದ. ಅದನ್ನ ಯಾರನ್ನ CD ಫಾರ್ಮ್ ನಲ್ಲಿ ತರೋದಕ್ಕೆ ತುಂಬಾ ಪ್ರಯತ್ನ ಮಾಡ್ತಾ ಇದ್ದೆ. ಎಷ್ಟೋ ವರ್ಷಗಳು ನಾನು ಅದಕ್ಕೆ ಪ್ರಯತ್ನಿಸಿದ್ದೀನಿ. ಈಗ ನನ್ನ ಒಂದು ಪ್ರಯತ್ನ, ನನ್ನ ಕನಸು ನನಸಾಗೋದಕ್ಕೆ ಪ್ರಯತ್ನ ಸಫಲ ಆಯ್ತು ಅಂತ ಹೇಳ್ಬೇಕು. ಯಾಕಂದ್ರೆ ಅದನ್ನ ಮೊಟ್ಟ ಮೊದಲು CD ಫಾರ್ಮ್ಗೆ ತರೋದಕ್ಕೆ ಸಾಧ್ಯ ಮಾಡಿಕೊಟ್ಟವರು ನಂದಕುಮಾರ್ ಅಂತ ಹೇಳಿ, ನಾನು ನಂದು ಅಂತೀನಿ ಅವನಿಗೆ. ಅವನು ಆಮೇಲೆ ಅದೇ ರೀತಿ ಅವನೇ ಕನ್ನಡದ ಮೇರು ಕವಿ ಹುಯಿಲಗೊಳ ನಾರಾಯಣರಾಯರು ರಚಿಸಿದ ಕನ್ನಡ ನಾಡು ನುಡಿ ಭವ್ಯತೆ ಸಾರುವ 2 ಅದ್ಭುತ ಹಾಡುಗಳು ETV ನ್ಯೂಸ್ ಕನ್ನಡಕ್ಕೆ ಮಾತ್ರ ಲಭ್ಯ ಆಗಿದೆ. ಇದು ETV ನ್ಯೂಸ್ ಕನ್ನಡದ ಎಕ್ಸ್ಕ್ಲೂಸಿವ್. ಮನ್ನಾಡೆ ಕಂಠಸಿರಿಯಲ್ಲಿ ಈ ಹಾಡು ಹೊರಹೊಮ್ಮಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್.